ದೆವ್ವ ಅಂದ್ಕೊಂಡಿರ್ತಾರಲ್ಲ ಶಿವರಾಜ್ ಕುಮಾರ್ ಅವರು ಮತ್ತು ಅವ್ರ ಫ್ರೆಂಡ್ಸು, ಆ ಲೇಡಿ ಬಂದುಬಿಡೋದಿಲ್ಲ. ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಶಿವರಾಜ್ ಕುಮಾರು ಇವರೆಲ್ಲ ಬರೋದು, ಅವ್ರ ಫ್ರೆಂಡ್ಸು ಬರೋದು ಇದೇ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಈ ಸೈಡೇ ನಿಂತಿರ್ತಾರೆ. ಸೊ ಏನು ಕುರುಹು ಅನ್ನೋದಕ್ಕೆ ನಾನು ಆಮೇಲೆ ತೋರಿಸ್ತೀನಿ. ಯಾರೋ ಲೇಡೀಸ್ ಹೋಯ್ತವ್ರೆ ಅಂದ್ಬಿಟ್ಟು ಅವ್ರು ಹಿಂದಗಡೆ ಹೋಯ್ತಾರೆ ಶಿವರಾಜ್ ಕುಮಾರ್. ಲೇಡೀಸ್ ಹೋಗೋರು ಸೀನ್ಸ್ ಅಲ್ಲಿ ಅದು ಹೊಳೆ ಹತ್ರ ಸೀನ್ಸ್ ತೆಗಿತಾರೆ. ಆ ಸೀನ್ಸ್ ತೆಗಿದಾಗ ಆ ಅಮ್ಮ ಹೊಳೆ ಬೀಳಲಾಗ ಲೇಡೀಸ್ ಅರ್ಥ ಜಾಸ್ತಿ ನೀರು ಅವ್ರು ಬೀಳಲ್ಲ. ಅವಾಗ ನಮಗೆ ಬಿಳಿದು ನೈಟಿ ಹಾಕಿ ತಲೆಗೆಲ್ಲ ಕೂದ್ಲಾಕಿ ನಮ್ಮನ್ನ ಈ ಸೀನ್ಸ್ ಮಾಡುವಂತ ಬಿಡ್ತಾರೆ. ಸಂಯುಕ್ತ ಯಾವಾಗ ಮಾಡ್ತೀರಾ ಸರ್, ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ವಿ. ಸೊ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು. ಆದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಏಕೆಂದರೆ ನಾನು ಆ ಬಂಗ್ಲೆನ ತೋರಿಸ್ಬೇಕು ಅಂತಲೇ ಅಂದ್ಕೊಂಡು ಅದನ್ನು ಹುಡ್ಕೊಂಡು ಹೋದಾಗ ನನಗೆ ಗೊತ್ತಾಗಿದ್ದು ಅದು KCN ಭವನ್ ಅಂತ ಒಂದು ಜಾಗ ಇದೆ. ಅಲ್ಲಿ ಅದನ್ನು ಸೆಟ್ ಹಾಕಿದ್ರು. ಬಂಗ್ಲೆ ಅದೇ ಇತ್ತು, ಬಟ್ ಆ ದೇವಸ್ಥಾನದ ಸೆಟ್ ಹಾಕಿದ್ರು. ಬಟ್ ಅದು ಯಾವುದೂ ಈಗಿಲ್ಲ, ಅದನ್ನೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ಬಟ್ ಏನಾದರೂ ಒಂದು ತೋರಿಸ್ಬೇಕಲ್ಲ ಅಂದಾಗ ನಿಮಗೆಲ್ಲ ಗೊತ್ತಿರ್ಬೋದು, ಶಿವರಾಜ್ ಕುಮಾರ್ ಅವರು, ಬಾಲರಾಜ್ ಅವರು, ಹಾಗೇನೆ ಚಿ ಗುರುದತ್ ಅವರು, ಇವರೆಲ್ಲ ಒಂದು ಸಾಂಗಲ್ಲಿ ಬರ್ತಾರೆ. ಒಂದು ಲೇಡಿನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆ ಲೇಡಿ ನೀರಲ್ಲಿ ಬೀಳ್ತಾರೆ. ಶಿವರಾಜ್ ಕುಮಾರ್ ಹೋಗಿ ಅವ್ರನ್ನ ಕಾಪಾಡ್ತಾರೆ. ಈ ಸೀನ್ನ ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಅಷ್ಟೇ ಅಲ್ಲ, ಆ ಲೇಡಿ ಏನು ದೆವ್ವ ಅಂತ ಅಂದ್ಕೊಂಡಿರ್ತಾರೆ, ನೀವು ಸಹ ಅಂದ್ಕೊಂಡಿರ್ತೀರ. ಆದರೆ ಅದು ಬೀಳೋದು ಲೇಡಿನೇ ಆದ್ರೂ, ಆದರೆ ಅದಕ್ಕೆ ಡೂಪ್ ಹಾಕಿರ್ತಾರೆ. ಅದು ಯಾರು ಏನು ಅಂತೆಲ್ಲ ನಿಮ್ಗಾಗಲೇ ಒಂಚೂರು ತುಣುಕಲ್ಲಿ ತೋರಿಸಿದ್ದೀನಿ. ಬಟ್ ಅದು ಮುಂದುವರೆದ ಭಾಗನ ನಾನಿವತ್ತು ತೋರಿಸ್ತೀನಿ. ಇದಷ್ಟೇ ಅಲ್ಲ, ಪೃಥ್ವಿ ಸಿನಿಮಾ ನಿಮಗೆಲ್ಲ ಗೊತ್ತಿದೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಪೃಥ್ವಿ. ಇದ್ರದ್ದು ಒಂದು ಚಿಕ್ಕ ತುಣುಕು ಸಹ ನಾನಿವತ್ತು ತೋರಿಸಿ ಒಂದು ಡಬಲ್ ಧಮಾಕ ಮಾಡಬೇಕು ಅಂತಿದ್ದೀನಿ. ಮತ್ತೆ ಆಗ್ತಡ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿ. ಸ್ನೇಹಿತರೆ, ಶಿವರಾಜ್ ಕುಮಾರ್ ಅವರು, ಬಾಲರಾಜ್ ಅವರು ಹಾಗೆ ಗುರುದತ್ ಅವರು ಈ ಸಿನಿಮಾದಲ್ಲಿ ತಮ್ಮದೇ ಡಿಪಾರ್ಟ್ಮೆಂಟ್ನ ಪೊಲೀಸ್ ಮಿಸ್ಸಿಂಗ್ ಕೇಸ್ನ ಭೇದಿಸೋದಕ್ಕೆ ಹೋಗ್ತಾರೆ. ಆದರೆ ಹೋಗೋದಕ್ಕೆ ಮೊದಲು ಈ ಸಿನಿಮಾದ ಫಸ್ಟ್ ದೃಶ್ಯ ಸ್ಟಾರ್ಟ್ ಆಗೋದೆ ಅವ್ರು 3 ಜನ ಬೈಕಲ್ಲಿ ಬರೋದು. ಆಗ ನೀವು ನೋಡ್ಬೋದು, ಇದೇ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಬೈಕಲ್ಲಿ ಹೀಗೆ ಪಾಸ್ ಆಗ್ತಾರೆ. ನಂತರ ಈ ದೇವಸ್ಥಾನನೂ ಕಾಣುತ್ತೆ ನೋಡಿ. ಆಗ ರೆಡ್ ಬಸ್ ಎಲ್ಲ ಇತ್ತು, ಈಗ ಚೇಂಜ್ ಆಗಿದೆ, ನಮ್ಗೆ ಗೊತ್ತಲ್ಲ, ನೀಲಿ ಬಸ್ ಬಂದಿದೆ. ಸೊ ಇದೆಲ್ಲ ನಡೆಯೋದು ಇದೇ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಮಾರ್ಕೆಟಿಂದ ಮೆಜೆಸ್ಟಿಕ್ ಬರಬೇಕಾದ್ರೆ ಸಿಗೋದೆ ಈ ಮೈಸೂರು ಬ್ಯಾಂಕು. ಆಗ್ಲಿಗೂ ಈಗ್ಲಿಗೂ ವ್ಯತ್ಯಾಸ ಇದೆ, ಬಟ್ ಇದೇ ಜಾಗದಲ್ಲಿ ನಡೆದಿರೋದು. ಸೊ ಹೀಗೆ ಬೆಂಗಳೂರು ರೌಂಡ್ಸ್ ಹೊಡೆದ್ಮೇಲೆ ನಮ್ಮ 3 ಜನ ಬರೋದು ಇದೇ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡು ಗಣಪತಿಗೆ ಇದೇ ನೋಡಿ ಆ ದೇವಸ್ಥಾನ, ಗಣೇಶನ ದೇವಸ್ಥಾನ. ಈಗ ಸದ್ಯಕ್ಕೆ ಬಾಕ್ಲಾಕಿದೆ. ನಾನು ಹೋಗಿದ್ದು ಮಧ್ಯಾಹ್ನದ ಟೈಮು, ಊಟ ಮಾಡಿ ಹೋಗಿದ್ದೆ. ಸೊ ಅಲ್ಲಿ ಬಾಕ್ಲಾಕಿತ್ತು, ಈಚೆಯಿಂದನೇ ವೀಡಿಯೋ ಮಾಡಿದೆ. ನೋಡ್ಬೋದು, ಈ ಬ್ಲ್ಯಾಕ್ ಬೋರ್ಡ್ ಪೂಜೆ ಮಾಡ್ಕೊಂಡು ಬರ್ಬೇಕಾದ್ರೆ ಈ ಬೋರ್ಡ್ ಸಿಗುತ್ತೆ. ಇದು ಪ್ರಸನ್ನ ಗಣಪತಿ ದೇವಸ್ಥಾನ. ಇಲ್ಲೇ ನಮ್ಮ ಶಿವಣ್ಣವರು, ಬಾಲಣ್ಣವರು ಮತ್ತು ಹಾಗೆ ಗುರುದತ್ ಅವ್ರು ನಿಂತ್ಕೊಳ್ಳೋದು. ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡಬೇಕಾದ್ರೆ ರೈಟ್ ಸೈಡ್ಗೆ ಒಂದು ಮನೆ ಕಾಣುತ್ತೆ, ನೀಲಿ ಕಲರು. ಸೊ ಈ ಮನೆ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ನೋಡ್ಬೋದು, ಇಲ್ಲಿ ಶಿವಣ್ಣ ಅವ್ರು ನಿಂತಿರ್ತಾರೆ, ಅವ್ರ ಫ್ರೆಂಡ್ಸು. ಆದರೆ ಈ ಕಡೆ ಬಂದರೆ, ಅಂದರೆ ಅವ್ರ ಹಿಂದೆ ನಾನು ಆಗಲೇ ಹೇಳ್ದಂಗೆ ಒಂದು ನೀಲಿ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಆ ನೀಲಿ ಕಲರ್ ಬಿಲ್ಡಿಂಗು ಈಗಲೂ ಇದೆ. ಅದು ಬಿಲ್ಡಿಂಗ್ ಇದೆ ನೋಡಿ, ಈಗ ಯೆಲ್ಲೋ ಕಲರ್ ಆಗಿದೆ. ಆದರೆ ಇದೇ ಅನ್ನೋದಕ್ಕೆ ನೋಡಿ, ನೀವು ಆ ಬಿಲ್ಡಿಂಗ್ ಇದೆ ನೋಡಿ, ಮಾರ್ಕ್ ಮಾಡ್ತೀನಿ, ಅವೆರಡು ಹಾಗೆ ಇದೆ. ಮತ್ತು ಮುಂದಿನ ಭಾಗದಲ್ಲಿ ಈ ರೀತಿ ಒಂದಿರುತ್ತೆ ನೋಡಿ, ಇಲ್ಲೂ ಇದೆ ನೋಡಿ. ಹಾಗೆ ಅಲ್ಲಿ ಕಿಟಕಿ ಕಾಣಿಸುತ್ತೆ ನೋಡಿ, ಆ ಕಿಟಕಿ ಅದೇನೆ. ಸೊ ಇದು ಅವತ್ತಿದ್ದ ಬಿಲ್ಡಿಂಗೇ ನೀಲಿ ಕಲರ್ ಆಗಿದೆ. ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇರುತ್ತೆ, ಒಂದು ಹೆಂಚಿನ ಮನೆ ರೀತಿ, ಅದು ಇದೆ ನೋಡಿ, ಇಲ್ಲಿದೆ. ಈಗ ಫುಲ್ಲು ರಿನೋವೇಷನ್ ಆಗಿದೆ. ನಾನು ಇಲ್ಲಿ ಮಾತಾಡಿಸಿದೆ, ಈ ಯೆಲ್ಲೋ ಕಲರ್ ಬಿಲ್ಡಿಂಗು ಆಫೀಸ್ ಆಗಿದೆ, ಅದು ಏನೋ ಹೋಟ್ಲೇನೋ ಆಗಿದೆ ಅನಿಸುತ್ತೆ. ಸೊ ನಾನು ಮಾತಾಡಿಸಿದಾಗ ಹೇಳಿದ್ರು, ನಾವು ಇವಾಗ ಒಂದು 12 ವರ್ಷ ಆಯಿತು, ಬಟ್ ನೀವು ತೋರಿಸ್ತಿರೋ ಮನೆ ಇದೇನೆ, ಪಕ್ಕದಲ್ಲಿರೋದು ಏನೋ ಬೇರೆ ರಿನೋವೇಟ್ ಆಗಿದೆ ಅಂತ ಹೇಳಿದ್ರು. ಸೊ ನೋಡಿದ್ರಲ್ಲ, ಇದು ದೇವಸ್ಥಾನ. ಇನ್ನೊಂದು ಸೀನ್ ಇದೆ, ಶಿವಣ್ಣವ್ರ ಕೈ ಮುಗಿಬೇಕಾದ್ರೆ ಹಿಂದೆಗಡೆ ಒಂದು ಮನೆ ಬರುತ್ತೆ, ತೋರಿಸ್ತೀನಿ ನೋಡಿ.
ನಾನೀಗ ಮಾರ್ಕ್ ಮಾಡಿದ ಮನೆ ಇದೆ ನೋಡಿ. ಇಲ್ಲಿ 2 ಕಿಟಕಿ ಮೇಲೆ 2 ಇದಿದೆ ನೋಡಿ. ಆ ಕಿಟಕಿ ಅದೇ ಇದೆ, ಮತ್ತು ಆ ಹೋಲ್ ಇದೆ ನೋಡಿ, ವೆಂಟಿಲೇಷನ್ ಬಿಟ್ಟಿರ್ತಾರೆ. ಈ ಮನೆ ಇತ್ತ ಇಲ್ವಾ, ಯಾಕೆಂದರೆ ಇದು ಹಳೆ ಮನೆ ರೀತಿ ಕಾಣುತ್ತೆ, ಬಟ್ ಅವಾಗ ಮರ ಇದ್ದಿದ್ದರಿಂದ ಅದು ಕಾಣಿಸ್ತಿಲ್ಲ. ಬಟ್ ಈ ಮನೆ ಮಾತ್ರ ಇದೇನೆ, ಶಿವಣ್ಣ ಅವರು ಹಿಂಭಾಗದಲ್ಲಿ ಬರೋ ಮನೆ ಇದೇನೆ. ನಾನು ಚಿತ್ರೀಕರಿಸ್ಬೇಕಾದ್ರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ, ನಾನು ನಾನ್ ವೆಜ್ ತಿಂದಿದ್ದೆ. ಸೊ ಹಿಂಗೆ ಹೋದಾಗ ನನಗಲ್ಲೊಬ್ಬ ಹುಡುಗ ಕ್ಲೀನ್ ಮಾಡ್ತಾ ಇರೋದು ಆದರೆ ಹೋಗಿ ಅವನನ್ನು ಮಾತಾಡಿಸಿ, ತಗೊಳಪ್ಪ ಮೊಬೈಲು, ನೀನು ನಿಂತಿರೋ ಜಾಗದಿಂದಾನೇ ಒಂದು ವೀಡಿಯೋ ಮಾಡೋ ಹತ್ರದಿಂದ ಅಂತ ಕರೆದ್ರೆ ಅವನು ಹಿಂದಿಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗಲೇ ನೋಡಿ ಗೊತ್ತಾಗಿದ್ದು ಅವನೊಬ್ಬ ಮುಸ್ಲಿಂ ಅವನು ಹಿಂದೂ ಟೆಂಪಲ್ನ ಕ್ಲೀನ್ ಮಾಡ್ತಿದ್ದ ಸ್ನೇಹಿತರೆ. ಖುಷಿ ಆಯಿತು. ಆಮೇಲೆ ನಾನು ತೆಗಿಯಲ್ಲ, ನಮ್ಮ ಬಾಸ್ ಬರ್ತಾರೆ, ಅವ್ರು ಬರ್ತಾ ಇದ್ದಾರೆ ಅಂತಿದ್ದ. ಯಪ್ಪ ಪುಣ್ಯಾತ್ಮ ನೀನೇ ಬಾರೋ ಅಂತ ಕರೀತಾ ಇದ್ದೆ. ನಮ್ಮ ಅಪ್ಕ ನಾಮ್ ಜುನೈದ್. ಆಪ್ ಮುಸ್ಲಿಮೇ ಅವ್ರ ಓ ಪರ್ವಾನಿ ನೋಡ್ದಾ, ಇವ್ರು ಮುಸ್ಲಿಮ್ ಅವರು ದೇವಸ್ಥಾನದ ಕೆಲಸ ಮಾಡೋಕ್ಕೆ ಬರ್ತಾರೆ. ಸೊ ಇದೇ ಅಲ್ವಾ ಬಾಂಧವ್ಯ, ಅದು ಏನೇನೋ ಅಂತಾರಲ್ಲ ದೊಡ್ಡವ್ರ ಮಾತುಗಳು. ಸೊ ನಾನು ಈ ಹುಡುಗನ ಕೈಲೇ ಕೊಟ್ಟು ಆ ಸೀನ್ನ ಒಂದಷ್ಟು ಮ್ಯಾಚ್ ಮಾಡಿಸ್ತೀನಿ. ಆ ಕಿಟಕಿ ಕಾಣೋ ಥರ ಮಾಡ್ತೀನಿ, ಯಾಕಂದರೆ ಈ ಕಿಟಕಿಲಿ ನಮ್ಮ ಶಿವಣ್ಣವ್ರು, ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಅವನು ಯಾವುದೇ ಕಾರಣಕ್ಕೂ ನಾನು ವೀಡಿಯೋ ಮಾಡಲ್ಲ, ನಮ್ಮ ಪಂಡಿತರು ಬೈತಾರೆ ಅಂತಂದ. ಓಕೆ ಬಿಟ್ಬಿಡು, ಹೋಗ್ಲಿ ಪರವಾಗಿಲ್ಲ ಅಂದ್ಕೊಂಡು ಸ್ನೇಹಿತರೆ ಇವಾಗ ನನ್ನ ಕೆಲಸ ನಾನು ಮುಂದುವರಿಸ್ತೀನಿ. ಇಲ್ಲೇ ಇನ್ನೊಂದು ಸೀನ್ ಆಗುತ್ತೆ. ಚಿ ಗುರುದತ್ ಅವ್ರು ಬಂದು ನಿಂತ್ಕೋಬೇಕಾದ್ರೆ ದೇವಸ್ಥಾನದಲ್ಲಿ ಒಂದು ಪಿಲ್ಲರ್ಗಳು ಕಾಣುತ್ತೆ. ಆ ಪಿಲ್ಲರ್ ಫಸ್ಟ್ ನೋಡಿ, ಈ ಪಿಲ್ಲರ್ ಇದೆಯಲ್ಲ ಅದು ಇಲ್ಲಿದೆ ನೋಡಿ. ಇದು ಇದಲ್ಲ, ಯಾವುದೇ ಟ್ಯಾಂಕ್, ವಾಟರ್ ಟ್ಯಾಂಕ್ ಅಲ್ಲ, ಇಲ್ಲಿ ಪುರೋಹಿತರು ಇರೋದಕ್ಕೆ ಮಾಡ್ಕೊಂಡಿರೋ ಬಿಲ್ಡಿಂಗ್ ಅನಿಸುತ್ತೆ. ಸೊ ಇದೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ದೇವಸ್ಥಾನ ಇರೋದು ಎಲ್ಲಿ ಅಂದರೆ ಸದಾಶಿವನಗರ, ನಿಮಗೆ ಗೊತ್ತಿರ್ಬೋದು. ನಮ್ಮ ರಾಜಣ್ಣ ಅವ್ರ ಮನೆ ಇದೆಯಲ್ಲ, ಆ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಈ ಮನೆ ಇರೋದು. ಸೊ ನೀವೇನಾದರೂ ಬರಬೇಕು ಅಂದರೆ 15th ಕ್ರಾಸ್ ಸದಾಶಿವನಗರ ಬಂದುಬಿಟ್ರೆ ಈ ದೇವಸ್ಥಾನ ಪ್ರಸನ್ನ ಗಣಪತಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಬಂದು ಒಂದ್ಸರಿ ಗ್ಲಾನ್ಸ್ ಮಾಡಿ. ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ ಆಗಿದೆ ಇಲ್ಲೂ ಸಹ. ಸೊ ಇದೆಲ್ಲ ಆದಮೇಲೆ ನಮ್ಮ ಟೀಮ್ ಶಿಫ್ಟ್ ಆಗೋದು ನೆಕ್ಸ್ಟ್ ದೆವ್ವದ ಸೀನ್ಗಳಿಗೆ. ನಾವು ಅಲ್ಲೇ ಹೋಗೋಣ ಬನ್ನಿ. ಸಂಯುಕ್ತ ಫಿಲಮ್, ಈ ಸಾಂಗ್ ಯಾರು ಗೊತ್ತಿಲ್ಲ ಹೇಳಿ. ಇದರಲ್ಲೇ ದೆವ್ವದಿಂದ ಓಡೋಗ್ತಾ ಇರ್ತಾರೆ. ಆ ಒಂಥರ ಹಾರರ್ ಫೀಲ್ಸ್ ಸಿಗುತ್ತೆ. ಇದೆಲ್ಲ ಎಲ್ಲೋ ಚಿಕ್ಕಮಂಗ್ಳೂರು, ಕೊಡಗು ಈ ಸೈಡ್ ಶೂಟಿಂಗ್ ಆಗಿದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಅದು ಶೂಟಿಂಗ್ ಆಗಿರ್ಬೋದು, ಅದು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಆದರೆ ಈ ಸೀನ್ ಇದೆಯಲ್ಲ, ಈ ಸೀನ್ ನಡೆಯೋದು ನಮ್ಮ ಮಹಾದೇವಪುರದಲ್ಲಿ. ತುಂಬ ಜನ ಅಡ್ರೆಸ್ ಹೇಳ್ತೀವಿ. ಫುಲ್ ವಿಡಿಯೋ ನೋಡಿದಾಗ ಈ ಅಡ್ರೆಸ್ ಗೊತ್ತಾಗುತ್ತೆ. ಮಹಾದೇವಪುರ, ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು, ಮಹಾದೇವಪುರದಲ್ಲೇ ನಡೆದಿರೋದು. ಅಷ್ಟೇ ಅಲ್ಲ, ಈ ಸೀನ್ ನೋಡಿ, ನಾನು ಈ ಸೀನ್ ಇದೆಯಲ್ಲ, ಹೊಳೆಗೆ ಆರೋದು ದೆವ್ವ, ಇವರು ಎಲ್ಲ ಫಾಲೋ ಮಾಡ್ಕೊಂಬರ್ತಾರಲ್ಲ, ಆ ನೀರಿರೋದು ಎಲ್ಲಿ ಗೊತ್ತಾ, ಕೆರೆ ಥರ ಕಾಣುತ್ತೆ ಫಿಲಮಲ್ಲಿ. ಬಟ್ ಅದಿರೋದು ನದಿ. ಆ ನದಿ ಇರೋದು ಇದೇ ಮಹಾದೇವಪುರದಲ್ಲಿ. ಅದು ನೋಡ್ಕೊಂಡೆ ನಾವು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೇ ಆ ಲೇಡಿ ಅಂದರೆ ಅವರು ಯಾರಂದರೆ ಹೀರೋಯಿನ್ ಅವ್ರ ಅಕ್ಕ ಆಗಿರ್ತಾರೆ. ಅವ್ರ ಗಂಡ ಪೊಲೀಸ್ ಅವ್ರನ್ನ ಕಳ್ಕೊಂಡಿರೋದಕ್ಕೇ ಅವರು ನೈಟಲ್ಲಿ ಹೋಗಿ ಹಿಂಗೆ ಬೀಳೋ ಥರ ಒಂದು ಸೀನ್ ಮಡಗಿರ್ತಾರೆ ಸಿನಿಮಾದಲ್ಲಿ. ಆದರೆ ಹಿಂಗೆ ಬೀಳೋದು, ಶಿವಣ್ಣ ಅವ್ರು ನಿಂತ್ಕೊಂಡು ನೋಡೋದು ಎಲ್ಲ ಇದೇ ಜಾಗದಲ್ಲಿ ಸ್ನೇಹಿತರೆ ನೈಟು. ಆದರೆ ಇದೊಂದೇ ಸೀನ್ ಮಾತ್ರ ಸಂಯುಕ್ತ ಸಿನಿಮಾದ ಇದೊಂದು ಸೀನ್ ನಡೆಯೋದು ಇಲ್ಲೇ ಬೀಳೋದು ಸ್ನೇಹಿತರೆ. ಇಲ್ಲಿ ಬಿದ್ದು ಶಿವಣ್ಣವರು ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಅವರು ಸಹ ಬೀಳೋದೆಲ್ಲ ಇದೇ ಜಾಗದಲ್ಲಿ. ಏನಪ್ಪ ಪ್ರೂಫು ಇಲ್ಲೇ ಆಗಿದೆ ಅನ್ನೋದಕ್ಕೆ ಅದಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀಯ ಅಂದಾಗ, ಇದೇ ಮಹಾದೇವಪುರದಲ್ಲಿ ಒಬ್ಬರು ಆ ಲೇಡಿ ಬೀಳ್ತಾರಲ್ಲ, ಆ ಬಿದ್ದಾಗ ಡೂಪ್ ಆಗ್ತಾರೆ. ಲಾಸ್ಟ್ ಟೈಮ್ ಸುಧಾರಾಣಿ ಅವರು ಮನ ಮೆಚ್ಚಿದ ಹುಡುಗಿ ಇಲ್ಲಿ ನಾನು ಆ ಸಿನಿಮಾ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಅಲ್ಲೂ ಸಹ ಸುಧಾರಾಣಿಯವ್ರಿಗೆ ಡೂಪ್ ಹಾಕಿದ ವ್ಯಕ್ತಿನೇ ಇಲ್ಲಿ ಸಂಯುಕ್ತ ಸಿನಿಮಾದಲ್ಲಿ ಡೂಪ್ ಹಾಕಿರೋರು ಸಿಕ್ಕಿದ್ದಾರೆ. ಅವ್ರು ಯಾರು ಅಲ್ಲ, ಅವ್ರನ್ನ ನಾನು ಡೈರೆಕ್ಟಾಗಿ ಅವ್ರನ್ನ ಮಾತಾಡ್ಸೋಕ್ಕೆ ಇಳಿಸ್ಬಿಡ್ತೀನಿ. ನೋಡಿ ಅವ್ರು ಮಾತಾಡ್ತಾರೆ. ಸರ್ ನಿಮ್ಮ ಹೆಸರು? ರಾಜಶೇಖರ್ ಅಂದ್ಬಿಟ್ಟು. ರಾಜಶೇಖರ್, ನೀವು ಒಂದೆರಡು ಫಿಲಮಲ್ಲಿ ಶೂಟ್ ಮಾಡಿದ್ದೀನಿ. ಇದು ಸಂಯುಕ್ತ ಪಿಕ್ಚರಲ್ಲಿ ಅವನು ಬುರ್ಕ ಹಾಕೊಂಡು ಟೈಪ್ ರೆಕಾರ್ಡ್ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಯಾರೋ ಅವನ ಹೆಸರು ಚೆನ್ನಾಗೈತೆ, ಅವರು ಮುದ್ಕಪ್ಪರ್ ಪಾತ್ರ ಮಾಡಿರ್ತಾರಲ್ಲ, ಅವರು ಬ್ರಹ್ಮಾವರು ಟೈಪ್ ರೆಕಾರ್ಡ್ ಇಟ್ಕೊಂಡು ಬುರ್ಕ ಹಾಕೊಂಡು ಹೋಯ್ತಾ ಇರ್ತಾರೆ. ಅವ್ರು ಬುರ್ಕ ಹಾಕ ಹೋಗ್ಬೇಕಾದ್ರೆ ಶಿವರಾಜ್ ಕುಮಾರ್ ಹಿಂದ್ಗಡೆ ಹೋದಾಗ ಇವರು ಮರೆಯಾಯ್ತಾರೆ. ಮರೆಯಾದಾಗ ಇದೇನು ಇವ್ರು ಮರೆಯಾದ
ಯಾರೋ ಲೇಡೀಸ್ ಹೋಯ್ತವ್ರೆ ಅಂದ್ಬಿಟ್ಟು ಅವ್ರು ಹಿಂದಗಡೆ ಹೋಯ್ತಾರೆ ಶಿವರಾಜ್ ಕುಮಾರ್. ಅಲ್ಲಿ ಲೇಡೀಸ್ ಹೋಗೋರು ಸೀನ್ಸ್ ಅಲ್ಲಿ ಅದು ಹೊಳೆ ಹತ್ರ ಸೀನ್ಸ್ ತೆಗಿತಾರೆ. ಆ ಸೀನ್ಸ್ ತೆಗಿದಾಗ ಆ ಅಮ್ಮ ಹೊಳೆ ಬೀಳಲಾಗ ಲೇಡೀಸ್ ಅರ್ಥ ಜಾಸ್ತಿ ನೀರು ಅವ್ರು ಬೀಳಲ್ಲ. ಅವಾಗ ನಮಗೆ ಬಿಳಿದು ನೈಟಿ ಹಾಕಿ ತಲೆಗೆಲ್ಲ ಕೂದ್ಲಾಕಿ ನಮ್ಮನ್ನ ಈ ಸೀನ್ಸ್ ಮಾಡುವಂತ ಬಿಡ್ತಾರೆ. ಅವಾಗ ನಾವು ರಾಜ್ಕುಮಾರ್ ಬಾಮೈದ ನಮ್ಗೆ 2,000 ಕೊಡ್ತೀನಿ ನೀನೇ ಮಾಡೋ ಈ ಸೀನ್ಸ್ ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಕೊಂಡು ಅವಾಗ ಗೋವಿಂದರಾಜು ಶ್ರೀನಿವಾಸ್ ಇಬ್ರುವೆ. ಅವಾಗ ಆ ಸೀನ್ಸ್ ಅಲ್ಲಿ ನಾನು ಒಳೆ ಬೀಳೋದು ನಾನು ಎತ್ಕ ಬರೋದು. ಶಿವರಾಜ್ ಕುಮಾರ್ಗೂ ಬೇರೆಯವ್ರು ಡೂಪ್ ಹಾಕಿರ್ತಾರೆ. ಅವ್ರು ಎತ್ಕೊಂಡು ದಡಕ್ ಬಂದಾಗ ನಾವಿಬ್ರು ಡೂಪ್ ಮಾಡಿರೋರು ಮುಖ ತೋರ್ಸೋಂಗಿಲ್ಲ. ಆಮೇಲೆ ಆ ಅಮ್ಮನ್ಗೆ ಒಂದ್ ಚೇರ್ಗೆ ನೀರು ಓದ್ಬಿಟ್ಟು ತಲೆ ಮೇಲೆ ಆ ಅಮ್ಮನ ಶಿವರಾಜ್ ಹಿಡ್ಕೊಂಡು ಶಿವರಾಜ್ ಕುಮಾರ್ ಹಿಡ್ಕೊಂಡು ಮೇಕ್ ಎತ್ಕೊಬರ್ತಾರೆ. ಅದೇ ಒಳೆ ಹತ್ರ ಕಟ್ಟೆ ಅಂತ ಇದೆ ಅಲ್ಲಿ ಮಾದೇಪುರದಲ್ಲೇ. ಈ ಬಿಲ್ಡಿಂಗ್ ಏನಿಲ್ಲ, ಅದೊಂದೇ ಸೀನ್ಸ್ ಸಂಯುಕ್ತ ಮಾದೇಪುರ ಮಾಡೋದು, ಇನ್ಯಾವ್ದು ಮಾಡ್ಲಿಲ್ಲ. ಅದೊಂದೇ ಸೀನ್ ಬಿಟ್ರೆ ಇನ್ನೇನು ತೆಗಿಲಿಲ್ಲ ಸಂಯುಕ್ತ ಇಲ್ಲಿ. ಮನೆ ಮೆಚ್ಚಿದ ಹುಡುಗಿ ಮಂತ್ರ A to Z ಎಲ್ಲ ಮಾದೇಪುರ. ಮನೆ ಮೆಚ್ಚಿದ ಹುಡುಗಿ ಆದ್ಮೇಲೆ ಹಿಂದ್ಗುಂಟ ರವಿಚಂದ್ರನ್ ಅಂಬರೀಶ್ತು ಮೇಳಾಪುರದಲ್ಲಿ ಶೂಟಿಂಗ್. ಮೇಳಾಪುರ ಚಂದಗಲ್ಲ ಫುಲ್ ಶೂಟಿಂಗ್. ಅಂಜದ ಗಂಡಲ್ಲಿ ಇದ್ದ ನಾವು ಹೋಯ್ತೀನಿಲ್ಲ ಸರ್. ಟೀ ಅಂಗಡಿ ಮಾಡ್ತಿದ್ನಲ್ಲ ನಾನು ಬೆಳಗ್ಗೆ 7 ಗಂಟೆ ಟೀ. ಈಗ ಇಲ್ಲಿ ಪಾನಿಪುರಿ ಅಂಗಡಿ ಮಾಡ್ತಾ ಇದ್ದೀನಿ. ಇದು ಈ ಅಂಜದ ಗಂಡಲ್ಲಿ ಒದಿತಾರಲ್ಲ ಬಂದ್ಬಿಟ್ಟು ಇವರು ತುಗದೀಪ್ ಶ್ರೀನಿವಾಸ್ ಅವರು ಇಲ್ಲಿ ಯಾರು ಎಲ್ಲಿ ಮನೆ ಅಂತ ಅಂದ್ಬಿಟ್ಟು ಕೇಳಿದಾಗ ಅದು ಯಾವ ಬೀದಿ ಅದು ಯಾವೆಲ್ಲ ಗೊತ್ತಿಲ್ಲ ಸರ್, ನಾವೆಲ್ಲ ಮರ್ತ್ಕೊಬಿಟ್ಟಿದ್ವಿ. ಅಂದರೆ ಅವಾಗ ನಾವು ಅಂಜದ ಗಂಡು ತೆಗಿವಾಗ ಕಾಲೇಜ್ಗೆ ಹೋಯ್ತಿದ್ದೋ ಬಂದು ಟೀ ಅಂಗಡಿನೂ ಮಾಡ್ತಿದ್ದೆ. ಅದು ಸುಮಾರು 40 ವರ್ಷದ ಮೇಲಾಗಿದೆ, ಮರ್ತ್ಕೊಬಿಟ್ಟಿರ್ತೀವಿ. ಇನ್ನೂ ಇತ್ತಾಗದ್ರಲ್ಲ ಹಳ್ಳಿ ಮೇಷ್ಟ್ರು ಸಾಂಗ್ಸಲ್ಲಿ ಬಾಲಕೃಷ್ಣ ವೈದ್ಯರ ಪಾತ್ರ ಮಾಡೋನಲ್ಲ, ಆದ್ರೆ ನಮ್ಮ ಸ್ವಂತ ಮನೇಲಿ ಶೂಟಿಂಗು ಅದು. ನಮ್ಮ ಸ್ವಂತ ಮನೆ ಬಾಲಕೃಷ್ಣನ ಮನೆ. ಆ ಹುಡುಗನ್ಗೆ ಕಾಸು ಇದು ಮಾಡೋದು ಎಲ್ಲ ನಮ್ಮ ಮನೇಲೇ ಇದು ಮಾಡೋದು. ಇದು ಮಾಡೋದು. ಕೇಳೋದ್ರಲ್ಲ ಇವ್ರ ಮಾತನ್ನ, ಇವ್ರ ಮಾತು ಕೇಳಿದ್ಮೇಲೆ ಮತ್ತೆ ನಾನು ಆ ಫಿಲಮ್ಗೆ ಹೋಗಿ ಆ ಸೀನ್ನೇ ನೋಡಿದೆ. ಆಗ ಅವ್ರು ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತು. ಯಾಕೆ ಗೊತ್ತಾ, ಈ ಸೀನಲ್ಲಿ ನೋಡ್ಬೋದು ನಡ್ಕೊಂಡು ಹೋಗ್ಬೇಕಾರೆ ಆ ಲೇಡಿದು ಕೈಗಳು ವೈಟ್ ಇದೆ, ಆದರೆ ನೀರಲ್ಲಿ ಒದ್ಲಾಡ್ಬೇಕಾರೆ ಕಪ್ಪಗಿದೆ. ಅದಷ್ಟೇ ಅಲ್ಲ, ಮುಖನೂ ಸಹ ತೋರಿಸೋದಿಲ್ಲ ನೋಡಿ, ಜುಟ್ಟೆಲ್ಲ ಬಿಟ್ಕೊಂಡು ಮುಂದೆಗಡೆ. ಸೊ ಅವಾಗಲೇ ಗೊತ್ತಾಗಿದ್ದು ಎಸ್ ಇವರೇ ಡ್ಯೂಪ್ ಹಾಕಿರೋದು ಅಂತ. ಸುಧಾರಾಣಿ ಅವ್ರಿಗೆ ಮನ ಮೆಚ್ಚಿದ ಹುಡುಗಿಯಲ್ಲಿ ಇವರೇ ಡ್ಯೂಪ್ ಹಾಕಿರೋದು. ಆ ಸೀನ್ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನನ್ನ ಪೇಜ್ಗೆ ಹೋಗಿ ನೋಡ್ಬೋದು ಅಂತ ಹೇಳ್ತಾ ನೋಡಿ ಹೇಗಿತ್ತು. ಇದಿಷ್ಟೇ ಅಲ್ಲ, ಪೃಥ್ವಿ ಸಿನಿಮಾದು ಒಂದು ಸೀನ್ನ ನಾನು ತೋರಿಸ್ಬೇಕು ಅಂತ ಇದ್ದೆ, ಬಟ್ ಈಗ ಎಪಿಸೋಡಲ್ಲಿ ಅದು ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಪೃಥ್ವಿ ಸಿನಿಮಾದ ಅದ್ಭುತವಾದ ಸೀನ್ಗಳನ್ನು, ಶೂಟಿಂಗ್ ನಡೆದ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಹೇಗಿತ್ತು ಈ ವಿಡಿಯೋನ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನೀವೆಲ್ಲ ಕೇಳ್ತಿದ್ರಲ್ಲ, ಇದು ಏನು ದೆವ್ವದ ಮನೆ ಬಂಗ್ಲೆ ಮತ್ತು ಅದು ದೇವಸ್ಥಾನ ಇದ್ದಿದ್ದ ಜಾಗ ಅಲ್ಲ. ನಾನಾಗಲೇ ನೀವು ಸ್ಕಿಪ್ ಮಾಡೋರಾದರೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಅದಿರೋದು KCN ಭವನದಲ್ಲಿ. ಅದೀಗ ಎಲ್ಲ ಡೆಮೊಲಿಷನ್ ಆಗಿದೆ. ಸೊ ಹೀಗಾಗಿ ಆ ಸ್ಥಳವನ್ನು ತೋರಿಸೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಸೊ ಹೇಗಿತ್ತು ಈ ವಿಡಿಯೋ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಶೇರ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ, ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ, ಹಾಗೆಯೇ ನೆಕ್ಸ್ಟ್ ಮೂವಿ ಯಾವ್ದು ಮಾಡಬೇಕು ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸೂಪರ್ ಡೂಪರ್ ಹಿಟ್ ಒಂದು 50 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಮುಂದಿನ ವೀಡಿಯೋದಲ್ಲಿ. ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.